ಸಿರಾ ಕ್ಷೇತ್ರದ ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವ ಟಿ.ಬಿ. ಜಯಚಂದ್ರ ಸಾಹೇಬ್ರನ್ನ ಮಂತ್ರಿಮಂಡಲಕ್ಕೆ ತಗೋಬೇಕೆಂದು ಇಂದು ಸಿರಾ ನಗರದಲ್ಲಿ ಪಂಜಿನ ಮೆರವಣಿಗೆಯನ್ನ ಯುವಕರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಹಮ್ಮಿಕೊಂಡಿದ್ವಿ. ಇಂದು ಏನಂದ್ರೆ 49 ಸಬ್ ಕಮಿಟಿ ಚೇರ್ಮನ್ ಆಗಿರುವ ಟಿ.ಬಿ. ಜಯಚಂದ್ರ ಸಾಹೇಬ್ರು ಅವರದೇ ಆದಂತಹ ವಿಶೇಷ ಕೊಡುಗೆ ಕೊಟ್ಟಿದ್ರು. ಆದ್ರೆ ಅವ್ರನ್ನ ಮಂತ್ರಿಮಂಡಲದಿಂದ ಯಾಕೆ ಹೊರಕಿಟ್ಟಿದ್ದಾರೆ ಅಂತ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಹಾಗೆ ಅವ್ರದೇ ಆದಂತದೊಂದು ಹಿರಿಯ ಶಾಸಕರಲ್ಲಿ ಒಂದು ಪ್ರಶಸ್ತಿಯನ್ನು ವಿಧಾನಸೌಧದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವ ಅಶೋಕಣ್ಣರು, ಸಿಎಂ ಮತ್ತೆ ಸ್ಪೀಕರ್ ಸಾಹೇಬರು ಕೊಟ್ಟಿದ್ರು. ಆದ್ರೆ ಅದನ್ನು ಕೊಡಬೇಕಾದ ಇವರು ಹಿರಿಯರು ಇವ್ರನ್ನ ಎಷ್ಟು ಕೆಲಸ ಮಾಡಿದ್ದಾರೆ ಅಂತನ ಗಣನೆಗೆ ತಗೊಂಡು ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಕೂಡಲೇ ಸಚಿವ ಸಂಪುಟಕ್ಕೆ ಅವ್ರನ್ನ ತಗೋಬೇಕು ಅಂತ ಹೇಳ್ತೀನಿ. ಹಾಗೆ ಅವ್ರದ್ದು ಸಿರಾದಲ್ಲಿ ಅವ್ರದೇ ಆದಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಏನು ಅವರ ಮುಂದಾಳ ಯೋಚನೆ ಏನಿದೆಯೋ ಬಹಳ ದೊಡ್ಡದು ಇದೆ ಅವ್ರದ್ದು. ಏನ್ ನಮ್ಮ ಬೂನಹಳ್ಳಿ ಸಿರಾ ಹೃದಯ ಭಾಗದಲ್ಲಿರುವ ಬೂನಹಳ್ಳಿಯಲ್ಲಿ ಒಂದು ಸುಮಾರು ಅಂದ್ರೆ ಒಂದು 6 ಮುರಾರ್ಜಿ, ನವೋದಯ ಈ ತರ 6 ಇದನ್ನ ಉನ್ನತ ಮಟ್ಟದ ಹಾಸ್ಟೆಲ್ ಆಗಿರ್ಬೋದು ಅವ್ರದೇ ಆದಂತ ಒಂದು ಕೊಡುಗೆಯನ್ನ ಶಿರಾ ಕೊಟ್ಟಿದ್ದಾರೆ. ಆದ್ರೆ ಅವ್ರನ್ನ ಏನಕ್ಕೆ ಹೊರಕಿಟ್ಟಿದ್ರು ಅಂತ ಇದುವರೆಗೂ ನಮ್ಗೆ ಅರ್ಥ ಆಗಿಲ್ಲ. ಏನು 224 ಶಾಸಕರಿದ್ದಾರೋ ಅದ್ರಲ್ಲೆಲ್ಲರಲ್ಲೂ ಸೀನಿಯರು ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರು. ಸಿರಾ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗ ನಾವು RCB ಬೆಂಗಳೂರು ಅಂದ್ರೆ RCB ತಂಡ ಇಷ್ಟಪಡ್ತೀವಿ. ಹಂಗೆ ನಮ್ ಸಿರಾ ಅಂದ್ರೆ ನಮ್ಗೆ ಇಷ್ಟ. ಯಾರೋ ಬಂದು ಕ್ರಿಕೆಟ್ ಆಡ್ಕೊಂಡು ಹೋಗ್ತಾರೆ, ನಾವೇನ್ ಸುಮ್ನಿರ್ಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಮುಖಂಡರುಗಳು ಮಾತಾಡಿ ನಾವು ಒಂದ್ ದಿವಸ ಕ್ರಿಕೆಟ್ ಆಡಿ ಜಯಚಂದ್ರ ಸಾಹೇಬ್ರ ಪರ ನಿಂತ್ಕೋಬೇಕು, ನಾವು ಕಾಂಗ್ರೆಸ್ ಕಾರ್ಯಕರ್ತ ಇದ್ದೇವೆ ಅಂತ ಹೇಳಿ ತೋರಿಸಿದ್ದೇವೆ. ಹಾಗೆ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಸುರ್ಜೇವಾಲಾ ಸಾಹೇಬರಾಗಿರ್ಬೋದು, ಏನು ನಮ್ಮ ಹಿರಿಯ ಮುಖಂಡರುಗಳು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಏನಿದಾರೋ ಟಿ.ಬಿ. ಜಯಚಂದ್ರ ಸಾಹೇಬ್ರನ್ನ ಕೂಡಲೇ ಸಚಿವ ಸಂಪುಟಕ್ಕೆ ತಗೋಬೇಕು. ಉದ್ದೇಶ ನಾವು 4 ಪಾರ್ಲಿಮೆಂಟ್ ಅನ್ನ ಸೋಲಕ್ ಕಾರಣ ಇದೆ. ಆಮೇಲೆ ಅವ್ರದೇ ಆದಂತದೊಂದು ಅಕ್ಕಪಕ್ಕ ಜಿಲ್ಲೆಯಲ್ಲಿ ಅವ್ರದೇ ಆದಂತದೊಂದು ಸೇವೆ ಮಾಡಿದ್ದಾರೆ, ಅವ್ರದೇ ಆದಂತ ಒಂದು ಕೊಡುಗೆ ಇದೆ. ನಾವು ಪಕ್ಕದ ಜಿಲ್ಲೆಗೆ ಯಾವ್ದಾದ್ರು ಒಂದು ಉದ್ದೇಶದಲ್ಲಿ ಹೋದಾಗ ನಾವು ಅಲ್ಲಿ ಸಿರಾ ತಾಲೂಕು ಅಂತಿದಂಗೆನೆ ಟಿ.ಬಿ. ಜಯಚಂದ್ರ ಸಾಹೇಬ್ರ ಕ್ಷೇತ್ರದರ ಅಂತ ಕೇಳ್ತಾರೆ. ಹೌದು ಸರ್, ನಾನು ಟಿ.ಬಿ. ಜಯಚಂದ್ರ ಸಾಹೇಬ್ರ ಕ್ಷೇತ್ರದರ ಅಂತ ನಾನು ಅವರೇ ಪಕ್ಷದ ಕಾರ್ಯಕರ್ತ ಆಗಿರೋದ್ರಿಂದ ಅವ್ರ ಪಕ್ಷದ ಮುಖಂಡ ಆಗಿರೋದ್ರಿಂದ ಸ್ವಲ್ಪ ಜೋರಾಗಿ ಹೇಳ್ತೀನಿ. ಅಲ್ಲೇ ಲೋಕಲ್ ನವ್ರು ಹೇಳ್ತಾರೆ, ಅಂತ ಪುಣ್ಯಾತ್ಮನ 2 ಸರಿ ಸೋಲ್ಸಿದ್ದೀರಾ, ನೀವು ಕಾರ್ಯಕರ್ತರು ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅವಾಗ ನನಗೆ ತುಂಬಾ ನೋವಾಗಿದೆ. ದಯಮಾಡಿ ಮತ್ತೊಮ್ಮೆ ಮನವಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ, ಇನ್ನೇನು ಅತಿ ಶೀಘ್ರದಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆಗಳು ಬರ್ತಾ ಇದಾವೆ. ದಯಮಾಡಿ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸಂಪುಟ ಕೊಟ್ಟು ಅವ್ರನ್ನ ದೊಡ್ಡ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಪಕ್ಷ ಕಟ್ಟಬೇಕು ಅಂತಂದ್ರೆ ಇಂಥ ಹಿರಿಯ ನಾಯಕರ ಇವ್ರದೇ ಆದಂತದ ಒಂದು ಅನುಭವವನ್ನ ಕಾಂಗ್ರೆಸ್ ಪಕ್ಷ ಏನು ತಗಂತಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಟಿ.ಬಿ. ಜಯಚಂದ್ರ ಸಾಹೇಬ್ರನ್ನ ಕೂಡಲೇ ಸಚಿವ ಸಂಪುಟಕ್ಕೆ ತಗೋಬೇಕು. ಯಾಕೆಂದ್ರೆ ಅವ್ರದೇ ಆದಂತ ಒಂದು ಕೊಡುಗೆ ಇದೆ. ಅವ್ರು ಯಾವತ್ತೂ ಇಂಜಿನಿಯರ್ ಕಾಲೇಜು ಮತ್ತೆ IT ಈ ತರದ್ ಯಾವ್ದನ್ನು ಅವರು ಪ್ರೈವೇಟ್ ಇದರಲ್ಲಿ ಮಾಡ್ಕೊಂಡಿಲ್ಲ. ಕಾರ್ಯಕರ್ತರು ಕ್ಷೇತ್ರದ ಬಗ್ಗೆ ಯಾವತ್ತು ಕನಸ್ಕೊಂಡಿದ್ದ ಒಬ್ಬ ನಾಯಕ ಅಂದ್ರೆ ಟಿ.ಬಿ. ಜಯಚಂದ್ರ ಸಾಹೇಬ್ರು. ಸ್ವಾಮಿ, ನೀವು ಸೂಕ್ಷ್ಮ ಯೋಚನೆ ಮಾಡ್ರಿ. ಅವ್ರದ್ದು ಯಾವ್ದೇ ತರ ಇಂಜಿನಿಯರ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಅವ್ರು ಯಾವ್ದೇ ತರ ಉನ್ನತ ಮಟ್ಟದ ಏನೂ ಮಾಡ್ಕೊಂಡಿಲ್ಲ. ಏನು ಅಕ್ಕಪಕ್ಕದವರು ರಾಜಕಾರಣಕ್ಕೆ ಬಂದ್ಮೇಲೆ ಏನೋ ಆಗಿದ್ದಾರೆ. ನಮ್ಮ ಜಯಚಂದ್ರ ಸಾಹೇಬರು ಯಾವತ್ತು ರೈತರ ಪರ, ಕ್ಷೇತ್ರದ ಪರ, ಜಿಲ್ಲೆ ಪರ, ರಾಜ್ಯದ ಪರ ಟಿ.ಬಿ. ಜಯಚಂದ್ರ ಸಾಹೇಬರು ಯಾವತ್ತೂ ನಿಂತಿರ್ತಾರೆ. ತಕ್ಷಣ ಏನು ಸಚಿವ ಸಂಪುಟ ರೀಫಲ್ ಆಗುತ್ತೋ ಮೊದಲನೇ ಸ್ಥಾನದಲ್ಲಿ ಟಿ.ಬಿ. ಜಯಚಂದ್ರ ಸಾಹೇಬ್ರನ್ನ ತಗೊಂಡ್ರೆ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಏನು ನಮ್ಮ ಅಕ್ಕಪಕ್ಕ ಜಿಲ್ಲೆ ಇದಾವೋ ಅವ್ರಿಗೆ ಅವ್ರದೇ ಆದಂತ ಒಂದು ಕೊಡುಗೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ತಾರೆ. ಅವ್ರ ಜೊತೆ ನಾವು ಯಾವತ್ತೂ ಚಿರಋಣಿಯಾಗಿ ನಿಂತಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. 1 ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಆಗ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ
ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.